ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 51ನೇ ಕ್ವಶನ್ನ ನೋಡೋಣ. ಇದು ಪೊಲಿಟಿ ಕ್ವಶನ್ ಆಗಿದೆ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಪೊಲಿಟಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆನ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆಕ್ಟ್. ಆನ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಜ್ ಅ ಫಂಡಮೆಂಟಲ್ ರೈಟ್. ಆನ್ ಆರ್ಡಿನೆನ್ಸ್ ಕ್ಯಾನ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಅ ಬ್ಯಾಕ್ ಡೇಟ್. ಸೊ ಆರ್ಡಿನೆನ್ಸ್ ಅಂತ ಹೇಳಿದ್ರೆ ಪ್ರೆಸಿಡೆಂಟಿಗೆ ಆರ್ಟಿಕಲ್ 123 ಅದರ ಅಂಡರ್ ಪವರ್ ಇರುತ್ತೆ. ಅವರು ಆರ್ಡಿನೆನ್ಸನ್ನು ಇಶ್ಯೂ ಮಾಡೋದಕ್ಕೆ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಎರಡೂ ಸೆಷನ್ಗಳು ಪಾರ್ಲಿಮೆಂಟಲ್ಲಿ ಆಕ್ಟಿವ್ ಇರಲ್ಲ ಆವಾಗ ಪ್ರೆಸಿಡೆಂಟಿಗೆ ಆ ಪವರ್, ಎಕ್ಸಿಕ್ಯೂಟಿವ್ ಪವರ್ ಇದು ಆರ್ಡಿನೆನ್ಸ್ ಇಶ್ಯೂ ಮಾಡೋದು. ಸೊ ಅದು ಅದರ ಅಂಡರು ಸ್ಟೇಟ್ಮೆಂಟ್ 1 ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆಕ್ಟ್, ಇದು ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಆನ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಜ್ ಅ ಫಂಡಮೆಂಟಲ್ ರೈಟ್. ಸೊ ಆರ್ಡಿನೆನ್ಸ್ ಫಂಡಮೆಂಟಲ್ ರೈಟ್ ಯಾವುದೇ ಆಕ್ಟ್ಗಳಿರ್ಬೋದು, ಅದು ಲಾ ಅಂಡರ್ ಆರ್ಟಿಕಲ್ 13 ಅಂಡರ್ ಬರುತ್ತೆ. ಸೊ ಆರ್ಟಿಕಲ್ 13 ಅಂಡರ್ ಯಾವ್ದು ಲಾ ಅಂತೇಳಿ ಡಿಫೈನ್ ಮಾಡ್ತೀವಲ್ಲ ಅದಕ್ಕೆ ಯಾವುದು ಪವರ್ ಇರಲ್ಲ, ಯಾವಾಗಲೂ ಪವರ್ ಇರಲ್ಲ ಫಂಡಮೆಂಟಲ್ ರೈಟ್ಸ್ನ ಅಬ್ರಿಜ್ ಮಾಡೋ ಸಲುವಾಗಿ. ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಸೊ ಇದರಲ್ಲಿ ಎರಡನೇ ಸ್ಟೇಟ್ಮೆಂಟು ಎ, ಬಿ ಮತ್ತು ಡಿ ಅಲ್ಲಿದೆ. ಸೊ ತಪ್ಪಾದರೆ ಆನ್ಸರ್ ಸಿ ಆಗಬೇಕು. ಆರ್ಡಿನೆನ್ಸ್ ಕ್ಯಾನ್ ಕಮ್ ಇಂಟು ಎಫೆಕ್ಟ್ ಫ್ರಮ್ ಬ್ಯಾಕ್ ಡೇಟ್, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಇಲ್ಲಿ ಚೆಕ್ ಮಾಡಿದ್ರೆ ಆರ್ಡಿನೆನ್ಸ್ ಆರ್ಟಿಕಲ್ 123 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದನ್ನು ನೀವು ಹೋಗಿ ಸ್ಟಡಿ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.